ಮೇಡಮ್ 120 ಮಾಡಿದಾಳೆ ಮೇಡಮ್, ಸಾಂಗ್ ಮಾಡಿದಾಳೆ. ಏನ್ ಹೇಳೋಣ ಮೇಡಮ್, ಬಂದು ಕುಣಿದ್ರು ಹೋದ್ರು, ಏನ್ ಹೇಳೋಣ ಮೇಡಮ್. ಬಟ್ ತೊಂದರೆ ಅಂತೂ ಕೊಟ್ಟು ಒಂದ್ ದಿವಸ ಕಾಸ್ಟ್ಯೂಮ್ ಸ್ವಲ್ಪ ಇದಾಗಿ ಏನ್ಬಿಟ್ಟು ಇನ್ ಮಿಕ್ಕಿದೇನು ತೊಂದರೆ ಕೊಡ್ಲಿಲ್ಲ ಮೇಡಮ್. ಮಾಡ್ತೀನಿ ಬ್ರದರ್, ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಿಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿನಿಮಾ ಬಜೆಟ್ 100% ಸರ್. ಇದುವರೆಗೂ ತುಂಬಾನೇ ಖರ್ಚು ಮಾಡಿದ್ವಿ. ರೆಕಾರ್ಡ್ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇನ್ನ ಸಿನಿಮಾ ಮುಗಿಬೇಕು, ಫಸ್ಟ್ ಕಾಪಿ ಬರೋವರೆಗೂ ಇನ್ನ ಫಸ್ಟ್ ಕಾಪಿ ತೆಗಿಬೇಕು, ಅದಾದ್ಮೇಲೆ ತಿರ್ಗಾ ಪಬ್ಲಿಸಿಟಿ ಇದೆ, ಅದೆಲ್ಲ ಆದ್ಮೇಲೆ ಒಂದು ಪ್ರಾಪರ್ ನಂಬರ್ ಅಂತ ಗೊತ್ತಾಗೋದು. ಇದುವರೆಗೂ ತುಂಬ ಟ್ರಿಬಲ್ ಡಿಜಿಟಲ್ ಖರ್ಚು ಮಾಡಿದ್ದೀವಿ ಆಲ್ರೆಡಿ. ಪ್ರೇಮ್ ಸರ್, ಈಗ ಯೂಶಲಿ ಜೋಗಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡ್ತಾರೆ ಅಂತ ತಕ್ಷಣ ಅದು ಸಿನಿಮಾದ ಪೋಸ್ಟರು, ಟೀಸರು, ಟ್ರೇಲರ್ ಎಲ್ಲವೂ ಸುದ್ದಿ ಮಾಡುತ್ತೆ. ಬಟ್ ಈ ಆನ್ ಬೋರ್ಡ್ ಅನ್ನುವಂಥ ಕಾನ್ಸೆಪ್ಟೇ ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು. ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ಮತ್ತು ರವಿ ಸರ್ ಅವರು, ರಮೇಶ್ ಅರವಿಂದ್ ಅವರು, ಇನ್ನೂ ಏನಾದರೂ ಒಂದಷ್ಟು ಎಕ್ಸ್ಟ್ರಾ ಎಲಿಮೆಂಟ್ಸ್ ಅನ್ನೋ ಪಾಯಿಂಟ್ ಆಫ್ ವ್ಯೂ ಆನ್ ಬೋರ್ಡ್ ಬರುವಂತಹ ಸಾಧ್ಯತೆಗಳಿದಾವೆ ಅಷ್ಟೇ. ಹೇಳ್ಕೊಂಡು ಹೋಗ್ತೀನಿ ಬಸ್. ನೆಕ್ಸ್ಟ್ ಮಂತ್ ಟಿಲ್ ಎಂಡ್ ಇನ್ನ ಶೂಟ್ ಇದೆ. ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಶೂಟ್ ಇರೋದ್ರಿಂದ ಗೊತ್ತಿಲ್ಲ ಇನ್ನು ಯಾರು ಬರ್ತಾರೆ ಅಂತ. ಬಟ್ ಬರೋ ಸಂದರ್ಭ ಇರ್ಬೋದು, ಇಲ್ಲದೆ ಇರ್ಬೋದು, ಹೇಳ್ತೀನಿ ಬಸ್ ಒಂದೊಂದೊಂದು.